ನಮಸ್ತೆ ಸ್ನೇಹಿತರೆ, ನಾವು ಮಾಡೋಂಥ ಅನೇಕ ಪದಾರ್ಥಗಳಲ್ಲಿ ಹೋಮ್ ಮೇಡ್ ಅಂದರೆ ಕೋಲ್ಡ್ ಪ್ರೆಸ್ಡ್ ಸೋಪನ್ನು ಒಂದು. ಇದಕ್ಕೆ ನಾನು ಮಾಡೋ ಅಂಥ ವಿಧಾನನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಮಾಡೋಂಥ ಎಲ್ಲ ಸೋಪ್ಗೂ ಬೇಸಾಗಿ ಮರದ ಗಾಣದ ಎಣ್ಣೆ ಅಂದರೆ ಗಾಣದಿಂದ ಮಾಡಿರೋ ಅಂಥ ಈ ಎಣ್ಣೆಗಳನ್ನ ಪರ್ಚೇಸ್ ಮಾಡ್ಕೊಂಬಂದು ಇಟ್ಕೊಂಡಿರ್ತೀನಿ. ಕಾಸ್ಟ್ ವೈಸ್ ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾನು ಎಲ್ಲ ಸೋಪ್ಗೂ 5 ಥರದ ಎಣ್ಣೆನ ಮಿಶ್ರಣ ಮಾಡಿ, ಆಮೇಲೆ ಕಸ್ಟಮರ್ ಯಾಕೆ ಕೇಳ್ತಾರೋ ಪಪ್ಪಾಯ ಸೋಪು, ಟರ್ಮರಿಕ್ ಸೋಪು, ಚಾರ್ಕೋಲ್ ಸೋಪ್, ಆಲಿವೆರಾ ಸೋಪ್ ಯಾವ ಥರ ಕೇಳ್ತಾರೋ ಅದ್ರ ಪ್ರಕಾರ ನಾನು ಫ್ಲೇವರ್ಸ್ನ ಹಾಕಿ, ಅಂದರೆ ಅದರ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ಮಾಡ್ತಾಯಿರ್ತೀನಿ. ಈಗ ಫಸ್ಟ್ ಹಾಕಿದ್ದೆ ಸನ್ಫ್ಲವರ್ ಆಯಿಲ್, ಇವಾಗ ಸೆಕೆಂಡ್ ನಾನು ಹಾಕ್ತಾ ಇರೋದು ಬಂದು ಹರಳೆಣ್ಣೆ, ಅನಂತರ ಇದು ಕೊಬ್ಬರಿ ಎಣ್ಣೆ. ನಾವು ಮಾಡೋವಂಥ ಸೋಪಲ್ಲಿ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಇರುತ್ತೆ. ಅನಂತರ ಕೊಬ್ಬರಿ ಎಣ್ಣೆ ಆದಮೇಲೆ ಸ್ವಲ್ಪ ಮಟ್ಟಿಗೆ ಎಳ್ಳೆಣ್ಣೆ ಮತ್ತು ಇನ್ನು ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಒಂದು 10-15% ಪಾಮ್ ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ನೆಕ್ಸ್ಟ್ ಡಿಸ್ಟಿಲ್ಡ್ ವಾಟರನ್ನು ತೊಗೊಬೇಕು ಒಂದು ಕ್ವಾಂಟಿಟಿ. ಅದೆಲ್ಲನೂ ಪ್ರಮಾಣ ಕ್ಯಾಲ್ಕುಲೇಷನ್ ಎಲ್ಲ ಇದೆ. ನಿಮಗೇನಾದ್ರು ಮನೆಯಲ್ಲೇ ಈ ಸೋಪ್ ಮಾಡೋ ಅಂಥ ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ನಿಮಗೆ ಎಲ್ಲ ಡೀಟೈಲ್ಡಾಗಿ ನಾನು ಮೆಷರ್ಮೆಂಟ್ಸನ್ನು ಹೇಳ್ತೀನಿ. ಕಾಸ್ಟಿಕ್ ಸೋಡಾ ಡಿಸ್ಟಿಲ್ಡ್ ವಾಟರೆಲ್ಲ ಹಾಕಿ ಬಿಸಿ ಆಗುತ್ತೆ, ಅದು ಕಲಿಸ್ಬಿಟ್ಟು ಇಟ್ಬಿಡ್ಬೇಕು. 4 ಅವರ್ ರೂಮ್ ಟೆಂಪ್ರೇಚರ್ ಬಂದಮೇಲೆ ನಾವು ಅದನ್ನು ಈ ಆಯಿಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬ್ಲೆಂಡರ್ ತೊಗೊಂಡು ಮಿಕ್ಸ್ ಮಾಡಿದ್ರೆ ಒಂದು 4-5 ನಿಮಿಷದಲ್ಲೇ ಆಗಿಬಿಡುತ್ತೆ. ಆದರೆ ಆಯಿಲ್ ಹಾಕ್ಬಿಟ್ಟು ಈ ಥರ ಮಾಡೋ ಅಂಥ ಸೋಪಿಗೆ ನಾವು ಕೈಯಲ್ಲಿ ಒಂದು 40 ನಿಮಿಷ ಟೈಮ್ ವೇಸ್ಟ್ ಆಗೇ ಆಗುತ್ತೆ. ನಾವು ಈ ಥರ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೋಪು. ಇದು ಬಂದು ಎಸೆನ್ಷಿಯಲ್ ಆಯಿಲ್, ಇದು ರೋಸ್ ಎಸೆನ್ಷಿಯಲ್ ಆಯಿಲ್ನ ತೊಗೊತೀನಿ. ತ್ವಚೆಗೆ ತುಂಬ ಒಳ್ಳೆಯದು. ಫ್ರೇಗ್ರೆನ್ಸ್ ಆಯಿಲ್ ಹಾಕ್ಬೋದು, ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು 45 ನಿಮಿಷ ಕಳಿಸ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಪದಕ್ಕೆ ಬರುತ್ತದು. ಅನಂತರ ಒಂದು ಮೋಲ್ಡ್ ಹುಯ್ಯೋದಕ್ಕೆ ಒಂದು 5 ನಿಮಿಷದ ಮುಂಚೆ ನಾವು ಎಸೆನ್ಷಿಯಲ್ ಆಯಿಲ್ನ ಹಾಕಬೇಕು, ಮೊದಲೇ ಹಾಕಬಾರ್ದು. ಈಗ ನೋಡಿ, ಮೋಲ್ಡಿಗೆ ಹಾಕ್ತಾಯಿದ್ದೀನಿ. ಮೋಲ್ಡಿಗೆ ಹಾಕಿ 8-12 ತಾಸು ಬಿಡಬೇಕು, ಅಂದರೆ 12 to 8 hours ಬಿಡಬೇಕು. 12 or 8 hours ಬಿಟ್ಟಮೇಲೆ ಇದನ್ನು ತೆಗೆದುಬಿಟ್ಟು ಹಾಗೆ 20-30 ದಿನ ಹಾಗೆ ಇಡಬೇಕಾಗುತ್ತೆ. ಅದು ಯಾಕೆ ಅಂತಂದರೆ ಇದರಲ್ಲಿರೋ ಅಂಥ ಕಾಸ್ಟಿಕ್ ಸೋಡಾದ ಅಂಶ ಟೋಟಲಾಗಿ ಎಲ್ಲ ನಿಲ್ಲಾಗಬೇಕು. ಅದಕ್ಕೋಸ್ಕರ 20-30 ದಿನ ಬಿಡ್ತೀವಿ. ಅನಂತರ ಇದನ್ನು ಸ್ನಾನಕ್ಕೆ ಯೂಸ್ ಮಾಡ್ಬೋದು, ಮುಖಕ್ಕೆಲ್ಲನೂ ಹಚ್ಬೋದು. ತುಂಬ ಚೆನ್ನಾಗಿರುತ್ತೆ, ಡ್ರೈನೆಸ್ ಇರಲ್ಲ, ನೊರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲೂ ಸೂಪರಾಗಿರುತ್ತೆ. ಇದನ್ನು ಬಳಸ್ತೀವಿ ಅಂತಂದರೆ ನಾವು ಸ್ನಾನ ಮಾಡಿದ್ಮೇಲೆ ಬೂದಿಗಿರುತ್ತೆ, ಮತ್ತು ಬಾಡಿ ಲೋಷನ್ ಎಲ್ಲ ಹಾಕ್ತೀವಲ್ಲ, ಅದೆಲ್ಲ ಏನೂ ಹಾಕ್ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಕೇಳಿದವ್ರಿಗೆಲ್ಲ ಇದನ್ನು ಮಾಡಿಕೊಡ್ತಾ ಇರ್ತೀನಿ. ನಿಮಗೇನಾದ್ರು ಅವಶ್ಯಕತೆ ಇತ್ತು ಅಂತಂದರೆ ನೀವು ಆರ್ಡರ್ ಮಾಡಿದ್ರಿ ಅಂದರೆ ನಿಮಗೆ ಮಾಡಿಕೊಡ್ತೀನಿ. ಸ್ಕ್ರೀನಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡರ್ ಮಾಡಿ. ಯಾವ ಫ್ಲೇವರ್ ಬೇಕು ಅಂತ ಹೇಳಿದ್ರಿ ಅಂದರೆ ಅದರ ಪ್ರಕಾರ ಮಾಡಿಕೊಡ್ತೀನಿ. ಆರೋಗ್ಯಕ್ಕೆ ಒಳ್ಳೆಯ ಸೋಪ್.